ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾ ಇದ್ದೀವಿ. ಕನ್ನಡದ ಹೆಮ್ಮೆಯ ದಾರ್ಶನಿಕರು, ಚಿಂತಕರು ಮತ್ತೆ ಕವಿಗಳು ಶ್ರೀ ಡಿ.ವಿ. ಗುಂಡಪ್ಪ, ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಡಿ.ವಿ.ಜಿ. ಹೌದು, ಡಿ.ವಿ.ಜಿಯವರ ಅತ್ಯಂತ ಪ್ರಮುಖವಾದ ಆಳವಾದ ಕೃತಿ ಮಂಕುತಿಮ್ಮನ ಕಗ್ಗ. ಅದರ ಬಗ್ಗೆ ಒಂದು ಸರಣಿಯನ್ನೇ ನಾವಿವತ್ತಿಂದ ಶುರು ಮಾಡ್ತಾ ಇದ್ದೀವಿ. ಮಂಕುತಿಮ್ಮನ ಕಗ್ಗ ಅಂದ್ರೆ ಅದು ಸುನ್ನೆ ಪದ್ಯಗಳಲ್ಲ ಅಲ್ವಾ, ಅದಕ್ಕೊಂದು ದೊಡ್ಡ ಸ್ಥಾನ ಇದೆ. ಖಂಡಿತ. ಅದನ್ನ ಕನ್ನಡದ ಭಗವದ್ಗೀತೆ ಅಂತಾನೆ ಕರೀತಾರೆ. ಅಂದ್ರೆ ನೋಡಿ, ಜೀವನದ ತುಂಬನೇ ಕಷ್ಟವಾದ ವಿಚಾರಗಳನ್ನ, ಸತ್ಯಗಳನ್ನ ಎಷ್ಟು ಸರಳವಾಗಿ ಆದ್ರೆ ಎಷ್ಟು ಆಳವಾಗಿ ಹೇಳಿದ್ದಾರೆ ಅಂದ್ರೆ ಅದೊಂದು ಅದ್ಭುತ ಸಂಗ್ರಹ. ಹೌದು, ಕೇಳೋಕೆ ಸರಳ ಅನ್ಸುತ್ತೆ, ಆದರೆ ಯೋಚನೆ ಮಾಡಿದಷ್ಟು ಅದರ ಅರ್ಥ ಅದು ವಿಸ್ತಾರ ಆಗ್ತಾ ಹೋಗುತ್ತೆ. ಈ ಸರಣಿಯಲ್ಲಿ ನಾವು ಅದನ್ನೇ ಮಾಡೋಣ ಅಲ್ವಾ? ಪ್ರತಿ ಕಗ್ಗವನ್ನು ಸ್ವಲ್ಪ ಆಳವಾಗಿ ನೋಡೋಣ. ಅದೇ ನಮ್ಮ ಉದ್ದೇಶ ಕೂಡ. ಎಲ್ಲ ವಯಸ್ಸಿನ ಜನರಿಗೂ, ಅಂದ್ರೆ ಯುವಕರಿರ್ಲಿ ಹಿರಿಯರಿರ್ಲಿ, ಎಲ್ಲರಿಗೂ ಅವರವರ ಮಟ್ಟಿಗೆ ಅರ್ಥ ಆಗೋ ಹಾಗೆ ಸಿಂಪಲ್ ಕನ್ನಡದಲ್ಲಿ ಮಾತಾಡೋಣ. ಹಾಗಾದ್ರೆ ಈ ಒಂದು ಒಳ್ಳೆ ಪ್ರಯಾಣ ಶುರು ಮಾಡೋಣ ಮೊದಲ ಕಗ್ಗದೊಂದಿಗೆ. ನನ್ನದನ್ನ ಓದ್ತೀನಿ, ಕೇಳಿ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮನೆಂದು ಜನಂ ಆವುದನೋ ಕಾಣದೊಡಂ ಮಳ್ತಿಯಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಆಹಾ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ಈ ಕಗ್ಗದ ಮೊದಲ ಭಾಗ ಇದೆಯಲ್ಲ, ಮೊದಲ 2 ಸಾಲುಗಳು, ಅದು ಹೇಳುತ್ತೆ ಆ ಪರಮಶಕ್ತಿ, ಆ ಮೂಲ ಕಾರಣ, ಅದನ್ನ ಜನರು ಏನೆಲ್ಲ ಹೆಸರಿಂದ ಕರೀತಾರೆ ಅಂತ. ವಿಷ್ಣು, ಮಾಯಾಲೋಲ, ದೇವರು, ಸರ್ವೇಶ, ಪರಬ್ರಹ್ಮ, ಹೀಗೆ. ಹೌದು, ಹಲವಾರು ಹೆಸರುಗಳು. ಆದ್ರೆ ಡಿ.ವಿ.ಜಿಯವರ ಗಮನ ಸೆಳೆಯೋದು ಆ ಮುಂದಿನ ಸಾಲಿನಲ್ಲಿ ಅಲ್ವಾ? ಆವುದನ್ನು ಕಾಣದೊಡಂ ಅಳ್ತಿಯಂ ನಂಬಿಹುದೋ, ಅಂದ್ರೆ ಯಾರೂ ಅದನ್ನ ಕಣ್ಣಿಂದ ನೋಡಿಲ್ಲ, ಆದ್ರೂ ಎಷ್ಟು ಪ್ರೀತಿಯಿಂದ, ಅಕ್ರೆಯಿಂದ, ಭಕ್ತಿಯಿಂದ ನಂಬಿದ್ದಾರೆ ಅಂತ. ಈ ಕಾಣದೇ ಇರೋ ನಂಬಿಕೆ ಇದೆಯಲ್ಲ, ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳ್ತೀರಾ? ಖಂಡಿತ. ಇದು ಮನುಷ್ಯನ ತಿಳುವಳಿಕೆಯ ಮಿತಿಯನ್ನ ತೋರಿಸ್ತೆ ಅಂತ ನಂಗನಿಸ್ತೆ. ನಮ್ಮ ಇಂದ್ರಿಯಗಳು, ಕಣ್ಣು, ಕಿವಿ, ಇವಕ್ಕೆಲ್ಲ ಸಿಗದೇ ಇರೋ ಎಷ್ಟೋ ವಿಷಯಗಳಿದೆ ಈ ಜಗತ್ತಲ್ಲಿ. ಆದ್ರೂ ಮನುಷ್ಯ ಸಹಜವಾಗಿ ಅಥವಾ ತನ್ನ ಅನುಭವದಿಂದಲೋ ಪರಂಪರೆಯಿಂದಲೋ ಒಂದು ಶಕ್ತಿ ಇದೆ, ಅದು ಕಾಣಿಸಲ್ಲ, ಆದ್ರೂ ಇದೆ ಅಂತ ನಂಬುತ್ತಾನೆ. ಅದು ಬರೀ ನಂಬಿಕೆಯಲ್ಲ, ಡಿ.ವಿ.ಜಿ ಅಳ್ತಿ ಅಂತಾರೆ. ಅಂದ್ರೆ ಅಕ್ಕರೆ, ಪ್ರೀತಿ ಬೆರೆತ ನಂಬಿಕೆ ಅದು. ಹಾಗಾದ್ರೆ ಕೊನೆಗೆ ಆ ವಿಚಿತ್ರಕ್ಕೆ ನಮಿಸೋ ಅಂತಾರಲ್ಲ, ಇಲ್ಲಿ ವಿಚಿತ್ರ ಅನ್ನೋ ಪದ ಯಾಕೆ? ದೇವ್ರು ಅಂದ್ಬಿಡ್ಬೋದಿತ್ತಲ್ಲ. ವಿಚಿತ್ರ ಅನ್ನೋದ್ರಲ್ಲಿ ಏನೋ ವಿಶೇಷತೆ ಇದೆ ಅನ್ಸುತ್ತೆ. ಒಳ್ಳೆ ಪಾಯಿಂಟ್ ಅದು. ಡಿ.ವಿ.ಜಿ ಯಾಕೆ ವಿಚಿತ್ರ ಅಂದ್ರು ಅಂದ್ರೆ, ಆ ಶಕ್ತಿನ ನಾವು ಯಾವುದೇ ಒಂದು ಹೆಸರಿಗೆ, ಒಂದು ರೂಪಕ್ಕೆ ಸೀಮಿತಗೊಳಿಸೋಕಾಗಲ್ಲ. ವಿಚಿತ್ರ ಅಂದ್ರೆ ಆಶ್ಚರ್ಯ ಹುಟ್ಸೋದು, ಅದ್ಭುತವಾದದ್ದು, ನಮ್ಮ ಬುದ್ಧಿಗೆ ಪೂರ್ತಿಯಾಗಿ ತಿಳಿಯದ ಸಂಗತಿ. ಅದರ ಸ್ವರೂಪ ನಮ್ಗೆ ಪೂರ್ತಿ ಗೊತ್ತಿಲ್ಲ. ಅದು ಒಂದು ದೊಡ್ಡ ಮಿಸ್ಟ್ರಿ ಇದ್ದ ಹಾಗೆ, ಒಂದು ವಂಡರ್. ಆ ಅರ್ಥವಾಗದ, ಆದ್ರೆ ಎಲ್ಲವನ್ನೂ ನಡೆಸೋತರ ಕಾಣೋ ಆ ಶಕ್ತಿಗೆ, ಆ ದೊಡ್ಡ ವಿಸ್ಮಯಕ್ಕೆ ನೀನು ವಿನಯದಿಂದ ನಮಸ್ಕರಿಸು, ತಲೆಬಾಗು ಅಂತ ಹೇಳ್ತಾರೆ ಡಿ.ವಿ.ಜಿ ಮಂಕುತಿಮ್ಮನ್ ಮೂಲಕ ನಮಗೆಲ್ಲ. ಓಹೋ, ಅಂದ್ರೆ ನಮಗೆಲ್ಲ ಗೊತ್ತಿದೆ ಅನ್ನೋ ಅಹಂಕಾರ ಬಿಟ್ಟು ಈ ದೊಡ್ಡ ಸೃಷ್ಟಿಯ ಮುಂದೆ ನಾವು ಚಿಕ್ಕವರು ಅನ್ನೋ ವಿನಯ ಇರಬೇಕು ಅಂತ. ಆದ್ರೆ ಮೇಡಮ್, ಇವತ್ತಿನ ಕಾಲದಲ್ಲಿ ಸೈನ್ಸ್ ಪ್ರೂಫ್ ಅಂತ ಹುಡುಕೋ ಈ ಕಾಲದಲ್ಲಿ ಈ ಕಣ್ಣಿಗೆ ಕಾಣದ ಶಕ್ತಿಗೆ ನಂಬಿಕೆ ಇಡೋದು ಎಷ್ಟು ಸರಿ, ಅಥವಾ ಹೇಗಿದು ಮುಖ್ಯ ಆಗುತ್ತಾ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ನೋಡಿ, ವಿಜ್ಞಾನ ನಮ್ಮ ಕಣ್ಣಿಗೆ ಕಾಣೋ ಜಗತ್ತನ್ನ ವಿವರಿಸುತ್ತೆ. ಆದ್ರೆ ಈ ಕಗ್ಗದಂತಹ ತತ್ವಗಳು ನಮ್ಮ ಒಳಗಿನ ಅನುಭವಗಳನ್ನ, ಸತ್ಯಗಳನ್ನ ಹುಡುಕುತ್ತೆ. ಇಲ್ಲಿ ನಂಬಿಕೆ ಅಂದ್ರೆ ಅದು ಮೂಢನಂಬಿಕೆ ಅಲ್ಲ. ಬದಲಿಗೆ ಈ ಇಡೀ ಸೃಷ್ಟಿಯ ಹಿಂದೆ ಏನೋ ಒಂದು ದೊಡ್ಡ ವ್ಯವಸ್ಥೆ ಇದೆ, ಒಂದು ನಿಯಮ ಇದೆ, ಒಂದು ಶಕ್ತಿ ಇದೆ ಅಂತ ಒಪ್ಕೊಳ್ಳೋದು. ಅದನ್ನ ಪೂರ್ತಿಯಾಗಿ ವಿವರಿಸೋಕೆ ನಮ್ಮತ್ರ ಪದಗಳೇ ಇಲ್ದಿರ್ಬೋದು, ಆದ್ರೆ ಅದರ ಅಸ್ತಿತ್ವವನ್ನು ಒಪ್ಕೊಳ್ಳೋದ್ರಲ್ಲೇ ಒಂದು ವಿನಯ ಇದೆ. ಆ ವಿನಯವೇ ನಮ್ಮ ಅಹಮ್ಮನ್ನ ಕಡಿಮೆ ಮಾಡಿ ಜೀವನವನ್ನ ಸ್ವಲ್ಪ ಶಾಂತವಾಗಿ ಸ್ವೀಕರಿಸೋಕೆ ಸಹಾಯ ಮಾಡುತ್ತೆ ಅನ್ಸತ್ತೆ. ಸರಿ, ಹಾಗಾದ್ರೆ ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಬರೀ ವಿನಯ ಮಾತ್ರನಾ, ಅಥವಾ ಬೇರೆ ಪ್ರಯೋಜನಗಳು ಇವೆಯಾ? ಖಂಡಿತ ಇವೆ. ಮೊದಲನೆಯದಾಗಿ, ಜೀವನದಲ್ಲಿ ಕಷ್ಟ ಬಂದಾಗ ಎಲ್ಲವೂ ನಮ್ಮ ಕೈಯಲ್ಲೇ ಇಲ್ಲ, ನಾವು ಈ ದೊಡ್ಡ ಆಟದ ಒಂದು ಭಾಗ ಅಷ್ಟೇ ಅನ್ನೋ ಅರಿವು ಬಂದ್ರೆ ಸ್ವಲ್ಪ ಟೆನ್ಷನ್, ಭಯ ಕಡಿಮೆ ಆಗ್ಬಹುದು ಅಲ್ವಾ?
ಎರಡನೇದಾಗಿ, ನಾವು ನಮ್ಮ ಸುತ್ತಮುತ್ತ ನೋಡಿದ್ರೆ, ಪ್ರಕೃತಿಯಲ್ಲಿ ಅಥವಾ ಬೇರೆಯವರ ಒಳ್ಳೆಯ ಕೆಲಸಗಳಲ್ಲಿ, ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಸಿಗೋ ಸಹಾಯದಲ್ಲಿ, ಈ ಥರದ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಆ ವಿಚಿತ್ರ ಶಕ್ತಿಯ ಒಂದು ಪ್ರತಿಫಲನವನ್ನ ಕಾಣೋಕೆ ಟ್ರೈ ಮಾಡಬಹುದು. ಇದು ನಮ್ಮ ಬದುಕಿಗೆ ಒಂದು ತೂಕ, ಒಂದು ಅರ್ಥ ಕೊಡುತ್ತೆ. ಮೂರನೇದಾಗಿ, ಏನಾದ್ರೂ ಸಾಧನೆ ಮಾಡಿದಾಗ ಎಲ್ಲ ನಾನೇ ಮಾಡಿದ್ದು ಅಂತ ಬೀಗೋ ಬದಲು ಅದರ ಹಿಂದೆ ಆ ಶಕ್ತಿಯ ಕೃಪೆಯೂ ಇದೆ ಅನ್ನೋ ಭಾವನೆ ಬಂದ್ರೆ ನಾವು ಬ್ಯಾಲೆನ್ಸ್ಡ್ ಆಗಿರ್ತೀವಿ. ಹೌದು, ನಿಜಕ್ಕೂ ಈ ಚಿಂತನೆಗಳು ನಮ್ಮ ನೋಡೋ ದೃಷ್ಟಿಯನ್ನೇ ಬದಲಾಯಿಸುತ್ತೆ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಈ ಮಾತುಕತೆ ಕೇಳುಗರಿಗೆ ತಲುಪ್ತಿರೋದಕ್ಕೆ ನನಗೂ ಖುಷಿಯಾಗ್ತಿದೆ. ಈ ಒಂದು ಜ್ಞಾನದ ಹಂಚುವಿಕೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು. ಮಂಕುತಿಮ್ಮನ ಕಗ್ಗ ಸರಣಿಯ ಮುಂದಿನ ಭಾಗಗಳಲ್ಲಿ ನಾವು ಹೀಗೆಯೇ ಬೇರೆ ಕಗ್ಗಗಳೊಂದಿಗೆ ಮತ್ತೆ ಮಾತಾಡೋಣ. ಖಂಡಿತ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಕೇಳುಗರಲ್ಲಿ ನಮ್ಮ ಮನವಿ, ದಯವಿಟ್ಟು ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದವರ ಜೊತೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರೋತ್ಸಾಹ ನಮ್ಗೆ ಬೇಕು. ಕೊನೆಯದಾಗಿ ಎಲ್ಲರೂ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟೋಗೋಣ. ನಾವು ಕಣ್ಣಿಂದ ನೋಡೋಕಾಗದೇ ಇರೋ, ಆದ್ರೆ ಇದೇ ಅಂತ ನಂಬೋ ಆ ಪರಮ ಶಕ್ತಿಯನ್ನ ನಮ್ಮ ದಿನನಿತ್ಯದ ಜೀವನದ ಸಣ್ಣ ಸಣ್ಣ ಅನುಭವಗಳಲ್ಲಿ, ಘಟನೆಗಳಲ್ಲಿ ನಾವು ಹೇಗೆ ಗುರುತಿಸಬಹುದು, ಅಥವಾ ಅದರ ಇರುವಿಕೆಯನ್ನ ಹೇಗೆ ಫೀಲ್ ಮಾಡ್ಬೋದು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಎಲ್ಲರಿಗೂ ನಮಸ್ಕಾರ.